ಆಂಕರ್ ಅನುಶ್ರೀ ಅವರು ಹಲವು ವಿಷಯಗಳ ಬಗ್ಗೆ ಓಪನ್ ಆಗಿ ಮಾತನಾಡ್ತಾರೆ. ತಮ್ಮ ಬಗ್ಗೆ, ತಾವು ನಡೆಸಿಕೊಡೋ ಶೋ ಬಗ್ಗೆ ಏನಾದರೂ ಆರೋಪ ಕೇಳಿ ಬಂದ್ರೆ ನೇರವಾಗಿ ಉತ್ತರಿಸ್ತಾರೆ. ಈ ಬಗ್ಗೆ ಅವರು ಹಿಂದು ಮುಂದೆ ಯೋಚಿಸೋದಿಲ್ಲ. ಈಗ ಸಂದರ್ಶನವೊಂದರಲ್ಲಿ ಅವರು ನೇರ ಮಾತುಗಳಲ್ಲಿ ಹಲವು ವಿಷಯಗಳನ್ನ ಹಂಚಿಕೊಂಡಿದ್ದಾರೆ. ಇದರಲ್ಲಿ ಅವರು ಹೆಣ್ಣು ಮಕ್ಕಳಿಗೆ ಸೈಲೆಂಟ್ ಆಗಿ ನಡೆಯುವ ಕಿರುಕುಳದ ಬಗ್ಗೆ ಮಾತನಾಡಿದ್ದಾರೆ. ಅನುಶ್ರೀ ಅವರು ಸಂದರ್ಶನ ನೀಡಿದ್ದಕ್ಕಿಂತ ಸಂದರ್ಶನ ಮಾಡಿದ್ದೇ ಹೆಚ್ಚು. ಅವರು ಅನೇಕ ಸೆಲೆಬ್ರಿಟಿಗಳನ್ನ ಇಂಟರ್ವ್ಯೂ ಮಾಡಿದ್ದಾರೆ. ಈಗ ಅವರನ್ನೇ ಸಂದರ್ಶನ ಮಾಡಲಾಗಿದೆ. ಆರ್ಜೆ ಮಯೂರ ಅವರು ತಮ್ಮ ಗೋಲ್ಡನ್ ಕ್ಲಾಸ್ ವಿತ್ ಮಯೂರ ಯೂಟ್ಯೂಬ್ ಚಾನೆಲ್ನಲ್ಲಿ ಅನುಶ್ರೀ ಇಂಟರ್ವ್ಯೂ ಮಾಡಿದ್ದಾರೆ. ಈ ವಿಡಿಯೋ ಇದೀಗ ಬಹಳ ಗಮನ ಸೆಳೆದಿದೆ. ಜನಸಾಮಾನ್ಯರಿಂದ ಹಿಡಿದು ಸೆಲೆಬ್ರಿಟಿಗಳವರೆಗೆ ಎಲ್ಲರ ಖಾತೆಗೂ ಅಶ್ಲೀಲ ಕಾಮೆಂಟ್ ಬಂದೇ ಬರುತ್ತೆ. ಆದರೆ ಸೆಲೆಬ್ರಿಟಿಗಳು ಇದಕ್ಕೆ ಸಂತ್ರಸ್ತರಾಗುವ ಸಾಧ್ಯತೆ ಹೆಚ್ಚು. ಜನಸಾಮಾನ್ಯರಾದರೆ ಖಾತೆಯನ್ನ ಖಾಸಗಿಯಾಗಿ ಇಟ್ಕೊಂಡು ಪರಿಚಯ ಇರೋರನ್ನ ಮಾತ್ರ ಫಾಲೋ ಮಾಡೋಕೆ ಅವಕಾಶ ನೀಡಬಹುದು. ಆದರೆ ಸೆಲೆಬ್ರಿಟಿಗಳು ತಮ್ಮ ಖಾತೆಯನ್ನ ಓಪನ್ ಆಗಿ ಇಡ್ತಾರೆ. ಈ ಕಾರಣಕ್ಕೆ ಗೊತ್ತು ಪರಿಚಯ ಇಲ್ಲದವರು ಬಂದು ಅವರ ಖಾತೆಗೆ ಕಾಮೆಂಟ್ ಹಾಕ್ತಾರೆ. ಈ ಬಗ್ಗೆ ಅನುಶ್ರೀ ಅವರು ಮಾತನಾಡಿದ್ದಾರೆ. ಸಂದರ್ಶನದಲ್ಲಿ ಡಗಾರ್ ಎಂಬ ಪದ ಚರ್ಚೆಗೆ ಬಂದಿದೆ. ಡಗಾರ್ ಅಂದ್ರೆ ನಡತೆಗೆಟ್ಟವಳು ಎಂಬ ಅರ್ಥ ನೀಡುತ್ತೆ. ಈ ಪದ ಹೇಳೋಕೆ ಮಯೂರ್ ಅವರು ಮುಜುಗರ ಮಾಡ್ಕೊಂಡಿದ್ರು. ಆಗ ಮಾತನಾಡಿದ ಅನುಶ್ರೀ, ನೋಡಿ, ನಿಮ್ಗೆ ಅದನ್ನ ಹೇಳಲೇ ಅಷ್ಟು ಮುಜುಗರ ಆಗ್ತಾ ಇದೆ ಅಂದ್ರೆ ನಮಗೆ ಹಾಗೆ ಕರೆದಾಗ ಹೇಗನ್ನಿಸ್ಬೇಡ ಅಂತ ಅನುಶ್ರೀ ಕೇಳಿದ್ರು. ಅದನ್ನ ಹೇಳುವಾಗ ಅವರ ಮುಖದಲ್ಲಿ ಬೇಸರ ಇತ್ತು. ಅನುಶ್ರೀ ಅವರಿಗೆ ಹೆಚ್ಚಾಗಿ ಟ್ರೋಲ್ ಆಗೋದೇ ಜಾಸ್ತಿ. ಯಾವುದೇ ವಿಷಯದ ಕುರಿತು, ಯಾವುದೇ ಸ್ಟಾರ್ ಕುರಿತು ಅವರು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಆ ವಿಡಿಯೋ ಅಥವಾ ಪೋಸ್ಟ್ ಅನ್ನು ಹಂಚಿಕೊಂಡಾಗ ನೆಟ್ಟಿಗರು ಅದಕ್ಕೆ ಅವರದ್ದೇ ರೀತಿಯಲ್ಲಿ ತೀರಾ ಮನಸ್ಸಿಗೆ ಬೇಜಾರಾಗುವಂತ ರೀತಿಯಲ್ಲಿ ಕಾಮೆಂಟ್ ಅನ್ನ ಹಾಕ್ತಾರೆ. ಅದೇ ರೀತಿಯಾಗಿ ಅನುಶ್ರೀಗೆ ಮಾಡಿರುವಂತಹ ಒಂದು ಕಾಮೆಂಟ್ ಬಗ್ಗೆ ಅನುಶ್ರೀ ಅವರು ಮಯೂರ ಅವರ ಜೊತೆಗೆ ನಡೆದ ಸಂದರ್ಶನದಲ್ಲಿ ಮುಕ್ತವಾಗಿ ಹಂಚಿಕೊಂಡಿದ್ದಾರೆ. ಜೊತೆಗೆ ಅದು ಯಾವ ರೀತಿ ಮನಸ್ಸಿಗೆ ನಾಟುತ್ತೆ ಅನ್ನೋದರ ಬಗ್ಗೆಯೂ ಕೂಡ ವಿವರಿಸಿದ್ದಾರೆ.